ಸ್ನೇಹಿತರೆ, ಇವತ್ತಿನ ವ್ಲಾಗ್ಗೆ ಸ್ವಾಗತ. ದಿನ ಗಾಡಿಗಳನ್ನ ತೋರಿಸೋದಕ್ಕಿಂತ ಇವತ್ತು ಸ್ವಲ್ಪ ಕೃಷಿ ವಿಚಾರವಾಗಿ ಒಂದು ತೋರಿಸ್ತಾ ಇದ್ದೇನೆ. ಕೃಷಿಯಲ್ಲಿ ತುಂಬಾ ಆಸಕ್ತಿ ಇದೆ ನನಗೆ, ಮತ್ತೆ ಎಷ್ಟು ಸಲ ಮಾಡಿದ್ರು ಕೂಡ ಕಲೀಲಿಕ್ಕೆ ಇನ್ನೂ ಕೂಡ ಇರ್ತದೆ. ಜಾಸ್ತಿ ಏನು ಮಾಡಲಿಲ್ಲ, ನಾವು ಸ್ವಲ್ಪ ಮಾಡಿರೋದ್ರಲ್ಲಿ ಸ್ವಲ್ಪ ಪ್ರಾಯೋಗಿಕವಾಗಿ ಮಾಡಿದ್ದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಕೃಷಿಯಲ್ಲಿ ಅಂದ್ರೆ ತುಂಬಾ ಶ್ರಮ ಬೇಕಾಗ್ತದೆ. ಅದನ್ನ ಮಗುವಿನಾಗಿ ನೋಡ್ಕೋಬೇಕು. ಯಾವುದೇ ಸಸ್ಯ ಗಿಡ ಏನೇ ಆಗ್ಲಿ ಅದನ್ನ ಬೆಳೆಸ್ಬೇಕಾದ್ರೆ ಅದನ್ನ ಸಣ್ಣ ಮಕ್ಕಳನ್ನ ನೋಡಿದ ಹಾಗೆ ನೋಡ್ಕೋಬೇಕಾಗತ್ತೆ. ಸೊ ಈಗ ಕಲ್ತು ಇದು 3ನೇ ಸಲ ನಾನು ಮಾಡ್ತಾ ಇರೋದು. 2 ಸಲ ಫಸ್ಟ್ ಫೈಲ್ ಆಗಿದ್ದೇನೆ. ಅಂದ್ರೆ ಅದು ಮಾಡಿದ್ದು ಸರಿಯಾಗ್ಲಿಲ್ಲ, ಅಥವಾ ಗೊಬ್ಬರ ಹಾಕಿದ್ದು ಹೆಚ್ಚು ಕಮ್ಮಿ ಆಗಿದೆ, ಅಥವಾ ನೀರು ಕೊಟ್ಟದ್ದು ಕಮ್ಮಿ ಆಗಿದೆ, ಅಥವಾ ಈ ಮಾರ್ಕೆಟ್ ನಲ್ಲಿ ಸಿಗುವ ತರಕಾರಿ ಬೀಜಗಳೇನಿರುತ್ತೆ ಅದು ಸಾಮಾನ್ಯವಾಗಿ ಎಲ್ಲವೂ ಕೂಡ ಮೇಲೆ ಬರೋದಿಲ್ಲ. ಅಂದ್ರೆ ಕೆಲವೊಂದು ಬೀಜಗಳು ಅದರಲ್ಲಿ ಏನು ಬಹುಶಃ ಜೀವನೇ ಇರೋದಿಲ್ಲ, ನೀರು ಹಾಕಿದಷ್ಟು ಮೊಳಕೆ ಹೊಡೆದು ಮೇಲೆ ಬರೋದಿಲ್ಲ. ಸೊ ಅಂಥದ್ರಲ್ಲಿ ಒಂದು 5-6 ಪ್ಯಾಕೆಟ್ನಷ್ಟು ಬೀಜಗಳನ್ನು ನಾನು ತಂದಿದ್ದೆ ಮನೆಗೆ. ಅದರಲ್ಲಿ ಕುಂಬಳಕಾಯಿ, ಮತ್ತೆ ಪಂಪ್ಕಿನ್ನು, ಮತ್ತೆ ಹಾಗಲಕಾಯಿ, ಮತ್ತೆ ನುಗ್ಗೆ, ಇದೆಲ್ಲ ತಂದಿದ್ದೆ. ಕೆಲವೊಂದನ್ನು ನಟ್ಟಿದ್ದೆ ಹೆಚ್ಚು. ಅದರಲ್ಲಿ ಯಾವುದು ಮೇಲೆ ಬರಲಿಲ್ಲ. ಮೇಲೆ ಬಂದದ್ದು ಒಂದೇ ಒಂದು ಪ್ಯಾಕೆಟ್ ಇದ್ದು ಅಲಸಂದೆದ್ದು ಮಾತ್ರ ಮೇಲೆ ಬಂದಿದೆ. ಅಲಸಂದೆ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದಿಷ್ಟು ನಟ್ಟಿರುವಂತ ಅಲಸಂದೆ ಬೀಜದ್ದು ನಟ್ಟಿರುವಂತದ್ದು. ಸೊ ನೋಡಿ, ಈಗ ಅಲಸಂದೆ ಬೆಳೆದು ದೊಡ್ಡದಾಗಿದೆ, ಚೆನ್ನಾಗಿ ಬಂದಿದೆ. ಈಗ ಕೊಯ್ಲಿಕ್ಕೆ ಟೈಮ್ ಆಗಿ ಆಗ್ಲೇ 2 ದಿನ ಆಯ್ತು. ಸ್ವಲ್ಪ ಹೊರಗಡೆ ಇದ್ದಿದ್ದರಿಂದ ಕೊಯ್ಲಿಕ್ಕೆ ಕೂಡ ಆಗಲಿಲ್ಲ. ನೋಡಿ, ಇದು ನೆಲದಲ್ಲಿ ಬಿದ್ದು ಸ್ವಲ್ಪ ಹಾಳಾದಾಗೆ ಆಗಿದೆ. ಸೊ ಇದು ನೆಲದಲ್ಲಿ ಬೀಳಬಾರ್ದು. ಆಕ್ಚುಲಿ ಇದಕ್ಕೆ ಒಳ್ಳೆ ಇದು ಕೊಡ್ಬೇಕು, ಅಂದ್ರೆ ಒಳ್ಳೆ ಗಟ್ಟಿಮುಟ್ಟಾದ ಏನು ಶೆಡ್ ತರ ಕೊಡ್ಬೇಕು ಅದಕ್ಕೆ. ಅಂದ್ರೆ ಕಂಬಗಳನ್ನ ಗಟ್ಟಿಮುಟ್ಟಾಗಿ ನಟ್ಟು, ಇದು ಒಂದು ನಾರ್ಮಲ್ ಆಗಿ ನಟ್ಟು ಜಸ್ಟ್ ಒಂದು ಹೇಗೆ ಬರುತ್ತಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೋಸ್ಕರ ಮಾಡಿರುವಂತದ್ದು. ಅಂದ್ರೆ ಅದಕ್ಕೆ ಪ್ರಾಪರ್ ಆಗಿ ನಾವು ಇದನ್ನ ಕಂಬಗಳನ್ನ ಗುಜ್ಜಿಗಳನ್ನ ಅದನ್ನ ಕೊಟ್ಟು ಪ್ರಾಪರ್ ಆಗಿ ನೆಟ್ಗಳನ್ನ ಹಾಕಿದ್ರೆ, ವೈರ್ಗಳನ್ನ ಹಾಕಿದ್ರೆ ಅದರ ಮೇಲೆ ಸೀದವಾಗಿ ಹೋಗ್ತದೆ. ಇದು ನೋಡಿ, ಇದರ ಮೇಲೆ ಲೋಡ್ ಜಾಸ್ತಿ ಆಗಿದೆ. ಈಗ ಹೂ ಬಿಡ್ತಾ ಇದೆ, ಬಟ್ ಲೋಡ್ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಪ್ರಾಪರ್ ಆಗಿ ಬೇರೆ ಕೊಡಬೇಕು. ಇಲ್ಲಿ ಸಣ್ಣದೆಲ್ಲ ಆಗಿದೆ ನೋಡಿ. ಅಂದ್ರೆ ಈಗ ಸ್ಟಾರ್ಟಿಂಗ್ ಆಗ್ತಾ ಇದೆ ನೋಡಿ, ಚೆನ್ನಾಗಿ ಬರ್ತದೆ. ಇದಕ್ಕೆ ಗೊಬ್ಬರ ಅಂದ್ರೆ ಸಾಮಾನ್ಯ ಕೋಳಿ ಗೊಬ್ಬರ ಹಾಕಿದ್ದಾನೆ. ಸ್ವಲ್ಪ ಹೆಚ್ಚಾಗುತ್ತೆ ಗೊಬ್ಬರ. ಇದಕ್ಕೆ ನೀರು ಕಮ್ಮಿ ಬೇಕು, ಆಕ್ಚುಲಿ ಜಾಸ್ತಿ ಕೊಡಬಾರ್ದು. ಫಸ್ಟಿಗೆ ನೀರು ಸ್ವಲ್ಪ ಜಾಸ್ತಿ ಆಗಿತ್ತು ಕೊಟ್ಟದ್ದು. ಆಮೇಲೆ ನೀರು ಸ್ವಲ್ಪ ಹನಿ ನೀರಾವರಿ ಪದ್ಧತಿ ನೋಡಿ, ಪೈಪ್ ಲೈನ್ ಹಾಕಿದ್ದೇನೆ ಅಲ್ಲಿ. ಹನಿ ನೀರಾವರಿಯಲ್ಲಿ ಬರೋದು, ಜಾಸ್ತಿ ನೀರು ನಮ್ಗೆ ಲಭ್ಯ ಇಲ್ಲ ಇಲ್ಲಿ. ಸೊ ಹನಿ ನೀರಾವರಿ ಕೊಟ್ಟಿದ್ರಿಂದ, ಡ್ರಿಪ್ ಇರಿಗೇಷನ್ ಮಾಡಿರೋದ್ರಿಂದ ಅದು ಬೇಕಾದಷ್ಟು ಮಾತ್ರ, ದಿನದಲ್ಲಿ 1-2 ಗಂಟೆ. ಜಾಸ್ತಿ ಅಲಸಂಡೆಗೆ ನೀರು ಕೊಡಬಾರ್ದು, ಕೊಟ್ರೆ ಅಲಸಂಡೆ ಹಾಳಾಗುತ್ತೆ ಅಂತ ಗೊತ್ತಾಯ್ತು. ಸೊ ನೀರು ಕಮ್ಮಿ ಮಾಡಿದೆ ನೋಡಿ. ಅದ್ರ ಜೊತೆಗೆ ಇಲ್ಲಿ ನಟ್ಟಿರುವಂತದ್ದು ನೋಡಿ, ಇದು ಹೈಬ್ರಿಡ್ ಏನು ಡ್ರಮ್ ಸ್ಟಿಕ್ ನುಗ್ಗೆಕಾಯಿ. ಇದು ಮೇಲೇನೆ ಬರಲಿಲ್ಲ ಇಷ್ಟೊತ್ತು, ಯಾಕಂತ ಗೊತ್ತಿಲ್ಲ. ನೋಡಿ, ತುಂಬಾ ಕಲೀಲಿಕ್ಕೆ ಇರ್ತದೆ. ಆಸಕ್ತಿ ಇದ್ರೆ ಸಾಕಾಗುದಿಲ್ಲ. ಸೊ ಅದ್ರ ಬಗ್ಗೆ ಕಲಿತಾ ಹೋಗ್ಬೇಕಾಗುತ್ತೆ. ಒಂದೊಂದು ಪ್ಲಾಂಟಿಗೂ, ಒಂದೊಂದು ಸಸ್ಯಕ್ಕೂ, ಒಂದೊಂದು ತರಕಾರಿ ಗಿಡ, ಒಂದೊಂದು ವ್ಯವಸಾಯಕ್ಕೂ ಕೂಡ ಅದರದ್ದೇ ಆದ ಒಂದು ಎಜುಕೇಶನ್ ಅಂತ ಇರ್ತದೆ. ಸೊ ನಮ್ಮಲ್ಲಿ ಆಸಕ್ತಿ ಬೆಳೆದಾಗ ಒಳ್ಳೇದಾಗ್ತದೆ, ಅಂದ್ರೆ ಕೃಷಿ ಕೂಡ ಒಳ್ಳೇದಾಗ್ತಾ ಬರ್ತದೆ. ಇದು ಏನಂದ್ರೆ ಇದಕ್ಕೆ ಜಾಸ್ತಿ ಒಳ್ಳೇದಂದ್ರೆ ತರಕಾರಿ ಗಿಡಕ್ಕೆಲ್ಲ ಹಟ್ಟಿ ಗೊಬ್ಬರ, ಅಂದ್ರೆ ದನದ ಗೊಬ್ಬರ ಏನಿದೆ, ಸೆಗಣಿ ನೀರು, ಮತ್ತೆ ಕೈಬೇವಿನ ಏನು ಆಯಿಲ್ ಬರುತ್ತಲ್ಲ, ನೀಮ್ ಆಯಿಲ್, ಅದನ್ನ ಸ್ಪ್ರೇ ಮಾಡಿ ಕೂಡ ಕೊಟ್ಟಿದ್ದೇವೆ ಸರ್ಫ್ ಜೊತೆಗೆ ಹಾಕಿ. ಅಂದ್ರೆ ಸ್ವಲ್ಪ ಫಸ್ಟ್ ಆರಂಭದಲ್ಲಿ ಏನಾಗಿತ್ತು, ಸ್ವಲ್ಪ ರೋಗ ಬಂದಿತ್ತು. ಆ ರೋಗಕ್ಕೆ ಅದು ಚುಕ್ಕೆ ದರ ಬರುತ್ತೆ. ಆ ರೋಗಕ್ಕೆ ನೀಮ್ ಮತ್ತೆ ಏನು ಬೇವಿನ ಎಣ್ಣೆ ಸಿಗುತ್ತೆ, ಅಲ್ಲಿ ರಸಗೊಬ್ಬರ ಅಂಗಡಿಯಲ್ಲಿ ಸಿಗುತ್ತೆ. ಬೇವಿನ ಎಣ್ಣೆ ಮತ್ತೆ ಸರ್ಫು, ನಮ್ಮ ಬಟ್ಟೆ ಒಗೆಯುವ ಸರ್ಫು ಸ್ವಲ್ಪ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ದೆ. ಒಂದು 3-4 ಸಲ ಮಾಡಿದ್ದೇನೆ ಆ ತರ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಸುಫಲ ಹಾಕಿ ಆದ್ಮೇಲೆ ಸ್ವಲ್ಪ ನಿಧಾನಕ್ಕೆ ಒಳ್ಳೆ ಬೆಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ಇಲ್ಲಿ ಸ್ವಲ್ಪ ತರಕಾರಿಗೆ ನಮ್ದು ದಕ್ಷಿಣ ಕನ್ನಡದಲ್ಲಿ ಅಷ್ಟೊಂದು ಸೂಕ್ತವಾದ ವಾತಾವರಣ ಇರೋದಿಲ್ಲ, ಮಣ್ಣು ಇರೋದಿಲ್ಲ. ಅಂದ್ರೆ ನಮ್ದು ಕೆಂಪು ಮಣ್ಣು, ಸ್ವಲ್ಪ
ಬುಡ ಎಲ್ಲ ಗಟ್ಟಿ ಆಗ್ತಾ ಹೋಗ್ತದೆ. ಅಂದ್ರೆ ನೀರು ಹಾಕಿದಷ್ಟು ಇಟ್ಟಿಗೆ ತರ ಗಟ್ಟಿ ಆಗ್ತಾ ಹೋಗ್ತದೆ. ಬೇರಿಗೆ ಅಲ್ಲಿ ಸ್ವಲ್ಪ ಸ್ಮೂತ್ನೆಸ್ ಸಿಗುದಿಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ಲ ನಮ್ದು ಕೋಕೋನಟ್ ಇದು ತೆಂಗಿನ ಮರ ಮತ್ತೆ ಅಡಿಕೆ ಮರ ಇದು ಜಾಸ್ತಿ, ಕಮರ್ಷಿಯಲ್ ಕ್ರಾಪ್ ಜಾಸ್ತಿ. ಯಾಕಂದ್ರೆ ಬೇರು ತುಂಬಾ ಆಳವಾಗಿ ಮತ್ತೆ ಗಟ್ಟಿಯಾಗಿ ಬೇರೂರ್ಲಿಕ್ಕೆ ಆಗುವಂತ ಗಿಡಗಳಿಗೆ ಮಾತ್ರ ಇಲ್ಲಿ ನಮ್ಮ ವಾತಾವರಣ ಸೂಟ್ ಆಗುದು. ಹಾಗಾಗಿ ತರಕಾರಿ ಜಾಸ್ತಿ ಬೆಳೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ಸೊ ಮಣ್ಣನ್ನು ಆದಷ್ಟು ಸೂಕ್ತವಾಗಿ ಅದನ್ನ ಫರ್ಟಿಲೈಸರ್ ಆಗುವ ಹಾಗೆ, ಅಂದ್ರೆ ಗೊಬ್ಬರ ಹಿಡ್ಕೊಳ್ಳುವ ಹಾಗೆ ಮತ್ತೆ ನೀರು ಹಿಡ್ಕೊಳ್ಳುವ ಹಾಗೆ ಮಾಡೋದ್ರಿಂದ ಕೃಷಿ ಒಳ್ಳೆ ಬೆಳವಣಿಗೆ ಆಗ್ಬೋದು. ಸೊ ಇದೇ ತರ ಬೇರೆ ಕೆಲವೊಂದು ಗಿಡಗಳನ್ನ, ಸಸ್ಯಗಳನ್ನ ಮತ್ತೆ ತರಕಾರಿಯನ್ನ ನಟ್ಟಿದ್ದೇನೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಇದೀಗ ಇಷ್ಟು ಬಂದಿರೋದು, ಇದು ಯಶಸ್ಸು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ನನ್ನ ಕೈಯಲ್ಲಿ ಮಾಡಿರೋದು. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ದು ಎಷ್ಟು ಟೈಮ್ ಹಿಡಿಯುತ್ತೆ ಇದಕ್ಕೆ ಬರ್ಲಿಕ್ಕೆ? ಸಮಯ ಆಲ್ಮೋಸ್ಟ್ ಈಗ ಇದು ನೆಟ್ಟು ಈಗ 2.5 ತಿಂಗಳಾಯ್ತು. 2.5 ತಿಂಗಳಲ್ಲಿ ಈಗ ಫಸಲ್ ಬರ್ಲಿಕ್ಕೆ ಸ್ಟಾರ್ಟ್ ಆದದ್ದು. ಅಂದ್ರೆ ಇದು ಸ್ಲಾಪಿನ ಮೇಲೆ ಕೂಡ ಮಾಡ್ತಾ ಇದ್ರು ಕೋವಿಡ್ ನಲ್ಲಿ. ಟೆರೆಸ್ ಮೇಲೆ ತುಂಬಾ ಜನ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿ ನಾನು ಮಾಡಿದ್ದೆ. ಕೃಷಿ ನಿಮ್ಗೆ ಇದರಲ್ಲಿ ಲಾಭ ಬರ್ತದಂತಲ್ಲ, ಇದರದ್ದು ಕೆಲಸ ಆಕ್ಚುಲಿ ಇದಿಷ್ಟು ಕೆಲಸ ಮಾಡಿದ್ದಕ್ಕೆ ಇದರಲ್ಲಿ ಈಗ 1 kg ಅಲಸಂಡೆ ಆಗಿದೆ ಅಂದ್ರೆ ಅಂಗಡಿಯಲ್ಲಿ ಹೋಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದೇ ನಿಜವಾಗಿ ಬುದ್ಧಿವಂತಿಕೆ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ನಮ್ದು ಇದಕ್ಕೆ ಇಷ್ಟು ಟೈಮ್ ಕೊಟ್ಟದ್ದು ಆಕ್ಚುಲಿ ಅಲಸಂಡೆ ಕೆಜಿಗೆ 80 ರೂಪಾಯಿ ಎಲ್ಲ ಇರ್ತದೆ. 80 ರೂಪಾಯಿ ವ್ಯಾಲ್ಯೂ ಅಲ್ಲ, ಬಟ್ ಇದು ಒಂದು ಖುಷಿ ಕೊಡುವಂತ ವಿಚಾರ. ಸೊ ಮುಂದಿನ ವಿಡಿಯೋದಲ್ಲಿ